ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನಾವು ಮೂಗೂರ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ, ನರಸೀಪುರದ ಹತ್ರ. ಆ್ಯಂಡ್ ಹಾಗೇನೆ ಶಿವನ ಸಮುದ್ರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬನ್ನಿ ಹೋಗೋಣ, ಇರುತ್ತೆ ನೋಡೋಣ ಇವತ್ತೆಲ್ಲ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಏನಪ್ಪ ಅಂದರೆ ಮಾತುಕತೆಯಲ್ಲಿ ದೇವಸ್ಥಾನ ಬಂದಿದೆ ಗೊತ್ತಾಗಿಲ್ಲ ಅಂತ ಹೇಳ್ಬೋದು. ಸೊ ಅವತ್ತು ಪೂರ್ಣಿಮೆ ಆಗಿದ್ದರಿಂದಾಗಿ ಜನ ಜಾಸ್ತಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಜನ ಏನು ಜಾಸ್ತಿ ಏನು ಇರಲಿಲ್ಲ. ಆ್ಯಂಡ್ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಗೈಸ್. ಸಖತ್ತಾಗಿತ್ತು ನೋಡಿ, ತುಂಬಾ ಖುಷಿ ಆಯಿತು. ಅದರಲ್ಲೂ ಮನೆ ದೇವರಲ್ವಾ, ವರ್ಷಕ್ಕೆ 2 ಸತಿ ಅಂತೂ ಬಂದು ಹೋಗ್ತಾನೆ ಇರ್ತೀವಿ. ಆಮೇಲೆ ನಮ್ಗೇನಾದ್ರು ಹೊಸ್ದಾಗಿ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂದರೂ ಅಷ್ಟೇ ಬಂದು ಇಲ್ಲಿ ದೇವ್ರಿಗೆ ಕೇಳ್ಕೊಂಡು ಇಲ್ಲಿಂದ ಹೋಗೋದು. ಒಂಥರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಸತಿ ಫ್ರೆಂಡ್ಸ್ ಜೊತೆ ಬೇರೆ ಬಂದಿದ್ನಲ್ಲ, ಇನ್ನೂ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡೇ ಹೋದ್ವಿ. ಹೋಗ್ತೀವಿ ಅಂದಾಗ್ಲೇ ಇವ್ನು ಯಾವಾಗಲೂ ಅಷ್ಟೇ ನೈಟೇ ಶುರು ಮಾಡ್ಕೊಬಿಡ್ತಾನೆ, ಎಲ್ಲಿಗೂ ಹೋಗ್ಬಿಡಲ್ಲ. ನಾವೇನಾರ ಲೇಟಾಗಿ ಹೋಗ್ತೀವಿ ಅಂದ್ರೆ ಅದು ಮೇನ್ ರೀಸನ್ ಅವನೇನೆ. ಬಟ್ ಏನಪ್ಪ ಅಂದರೆ ಹೊರಗಡೆ ಹೋದಾಗ ಹಂಗೇನೆ ಎಂಜಾಯ್ ಮಾಡ್ತಾನೆ. ಆ್ಯಂಡ್ ನಾನು ಅವನು ಸೇರ್ಕೊಬಿಟ್ರಂತೂ ಬೇರೆ ಮರ್ತೇ ಬಿಡ್ತೀವಿ. ಆಮೇಲೆ ಇಲ್ಲಿಂದ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ. ನೀವು ಮೂಗೂರಿಗೆ ಬಂದರೆ ಮಿಸ್ ಮಾಡ್ದೇ ಪಕ್ಕದಲ್ಲಿ 500 ಮೀಟ್ರ್ ಅನಿಸುತ್ತೆ, ರಕ್ಕಸಮ್ಮ ಅಂತ. ಆ ದೇವಸ್ಥಾನ ಸಹ ನೋಡ್ಬೋದು ನೀವು. ಮೂಗೂರಿಂದ ಶಿವನ ಸಮುದ್ರಕ್ಕೆ 40 ಕಿಲೋಮೀಟರ್ ಆಗುತ್ತೆ ಗೈಸ್. ಮಹಾವಿಷ್ಣು ರಂಗನಾಥ ಸ್ವಾಮಿ ನೆಲೆಸಿರುವ ತ್ರಿರಂಗ ಕ್ಷೇತ್ರಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಮಧ್ಯರಂಗ ಇದು ಬಂದು ಶಿವನ ಸಮುದ್ರದಲ್ಲಿದೆ. ಆದಿರಂಗ ಬಂದು ಶ್ರೀರಂಗಪಟ್ಟಣದಲ್ಲಿದೆ. ಆ್ಯಂಡ್ ಅಂತ್ಯರಂಗ ಬಂದು ತಮಿಳ್ನಾಡಲ್ಲಿರುವಂಥ ತಿರ್ಚಿಲಿದೆ. ಈ ಇನ್ನೊಂದೇನಪ್ಪ ಅಂದರೆ ಸೂರ್ಯ ಹುಟ್ಟಾಗಿಂದ ಸೂರ್ಯ ಮುಳುಗೋ ಒಳಗೆ ಈ 3 ದೇವಸ್ಥಾನನ ನೋಡಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ದೇವಸ್ಥಾನ ಪಕ್ಕದಲ್ಲೇ ಅನ್ನದಾಸೋಹ ಇದೆ. ಇಲ್ಲಿ ಪ್ರತಿದಿನ ಅನ್ನದಾಸೋಹ ಇರುತ್ತೆ. ನಾವು ಹೋಗಿದ್ವಿ ಹೊಟ್ಟೆ ಹಸ್ತಿರೋದ್ರಿಂದ, ಸೊ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅಲ್ಲಿಂದ ಊಟ ಮಾಡ್ಕೊಂಡು ನಾವು ಶಿವನ ಸಮುದ್ರ ಕಡೆಗೆ ಹೊರಟ್ವಿ. ಅಲ್ಲಿಂದ ನಾವು ಶಿವನ ಸಮುದ್ರ ಕಡೆಗೆ ಹೊರಟ್ವಿ. ಆನ್ ದ ವೇ ತುಂಬಾನೇ ಚೆನ್ನಾಗಿತ್ತು ಅನ್ಬೋದು. ಅಂದ್ರೆ ನಾವು ಇರೋಂಥ ಸಿಟಿಗಳಿರೋಂಥ ಪ್ಲೇಸ್ಗಳಿಗೂ ಈ ಪ್ಲೇಸ್ಗೂ ತುಂಬಾನೇ ಡಿಫ್ರೆನ್ಸ್ ಅಂತಾನೆ ಹೇಳ್ಬೋದು. ಆ ನೇಚರ್ ಮಧ್ಯೆ ನಿಮ್ಗೆ ಒಂದು ಒಳ್ಳೆ ಫೀಲ್ ಆಗುತ್ತೆ. ಆ ಒಳ್ಳೆ ಏನಂತಾರೆ ಗಾಳಿ, ಆ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಗೆ ಇಲ್ಲೊಂದು ಫೀಲ್ ಆಗುತ್ತೆ, ಏನಪ್ಪಾ ಅಂದ್ರೆ ಗಗನಚುಕ್ಕಿ ಭರಚುಕ್ಕಿ ಹತ್ರ ಹೋಗ್ತಾ ಇದೀವಿ ಅಂದಾಗ ಒಂದು ಒಳ್ಳೆ ವೈಬ್ ಬರುತ್ತೆ ಅಂತಾನೆ ಹೇಳ್ಬೋದು. ಇದ್ರ ಮಧ್ಯೆ ನನ್ನ ಮಗ ಬೇರೆ ಏನಪ್ಪಾ ಅಂದ್ರೆ ಅವ್ನಿಗೆ ಏನ್ ಬೇಕು ಅದನ್ನೇ ಅವ್ನು ಪ್ಲೇ ಮಾಡೋದು, ಅದನ್ನೇ ನಾವು ಕೇಳ್ಬೇಕು. ಅಕಸ್ಮಾತ್ ನಮ್ಗೆ ಬೇಡ ಅಂತ ಏನಾದ್ರು ಇದ್ ಮಾಡಿದ್ರೆ ಆಮೇಲೆ ಅವನು ಶುರು ಮಾಡ್ಕೊತಾನೆ. ಅವನು ಮುಂದೆ ಒಂದು ಸಪ್ರೇಟ್ ಆಗಿರುತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ ನಾವು ಸೈಲೆಂಟ್ ಆಗಿ ಕೂತ್ಕೋತೀವಿ, ಅವ್ನು ಏನಾಗ್ತಾನೆ ಅದನ್ನೇ ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಗೈಸ್. ಶಿವನ ಸಮುದ್ರ ಇನ್ನೇನು ನಿಯರೆಸ್ಟ್ ಇತ್ತು. ನೀವು ನೋಡ್ಬೋದು ಆ ಬೆಟ್ಟ ಗುಡ್ಡ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಇಲ್ಲಿ ಎಂಟ್ರಿ ಫೀಸ್ ಬಂದು 90 ರೂಪಾಯಿ ಏನೋ ಇದೆ. ಆಮೇಲಿಂದ ಅಲ್ಲಿ ಗೇಟ್ ಎಂಟ್ರಿ 5 ರೂಪೀಸ್ ಏನೋ ಇದೆ. ಸೊ ಇಲ್ಲಿ ಪಾರ್ಕಿಂಗ್ ಸಹ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪಾರ್ಕಿಂಗ್ ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ತುಂಬಾ ಕಸ ಗಿಸನೆಲ್ಲ ಹಾಕಕ್ ಹೋಗ್ಬೇಡಿ ಅಂತ, ಆದಷ್ಟು ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳ್ಬೋದು ಅಷ್ಟೇ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಕ್ಕಾಪಟ್ಟೆ ದೇವ್ರ ದರ್ಶನ ಆಯ್ತಲ್ವಾ? ಹೌದು, ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು, ಸಖತ್ತಾಗಿತ್ತು. ಇವಾಗ ನಾವು ಫಾಲ್ಸ್ ನೋಡೋಣ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಗಗನಚುಕ್ಕಿ ಭರಚುಕ್ಕಿ ನಿಮ್ಗೆ ಗೊತ್ತೇ ಇರುತ್ತಲ್ವ, ಗಗನಚುಕ್ಕಿ ಭರಚುಕ್ಕಿ. ಸೊ ಅದಕ್ಕೆ ನಮಗೀಗ ಫಾಲ್ಸ್ ನೋಡಬೇಕು. ನಮ್ಮ ಪಾಪು ಫಾಲ್ಸೇ ನೋಡಿಲ್ಲ, ಅವನಿಗೂ ತೋರಿಸ್ಬೇಕು. ಸೊ ಅದಕ್ಕೆ ನಾವೀಗ ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಒಬ್ಬರಿಗೆ 5 ರೂಪೀಸ್ ಇದೆ ಎಂಟ್ರಿ. ಬನ್ನಿ ಹೋಗಿ ನೋಡ್ಕೊಬರೋಣ ಜೋಗ ಫಾಲ್ಸ್. ಮಮ್ಮ ಪಾಪು ಅಲ್ಲಿ ಫಾಲ್ಸ್ ಹೆಂಗಿದೆ? ಸೂಪರ್ ಆಗಿದೆ. ಅದರಲ್ಲೂ ಈಗ ನೀರಿರೋ ಟೈಮ್ ಅಂತೂ ಬಂದ್ಬಿಟ್ರಂತೂ ಸಖತ್ತಾಗಿ ಕಾಣಿಸ್ತಿದೆ. ನಾನು ಅನ್ಕೊಂಡೆ ಇನ್ನೂ ಅಷ್ಟು ವಾಟರ್ ಇರಲ್ವೇನೋ ಅಂತ, ಬಟ್ ಹಲ್ಟಿಯಾಗಿದೆ. ಬನ್ನಿ ತೋರಿಸ್ತೀನಿ. ಈ ಸತಿ ತುಂಬಾ ನೀರು ಬಂದಿದೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಸತಿ ಬಂದಾಗ ಏನಪ್ಪಾ ಅಂದ್ರೆ ಕೆಳಗಡೆವರೆಗೂ ಬಿಡ್ತಾ ಇದ್ರು. ಈಗ ಸೆಕೆಂಡ್ ವ್ಯೂ ಪಾಯಿಂಟ್ಗೆ ಸ್ಟಾಪ್ ಮಾಡಿ ಗೇಟ್ ಮಾಡಿದ್ದಾರೆ, ಕೆಳಗಡೆ ಹೋಗಕ್ ಆಗಲ್ಲ. ಲಾಸ್ಟ್ ಸತಿ ಬಂದಾಗ ಏನಪ್ಪಾ ಅಂದ್ರೆ ಪರ್ ಪರ್ಸನ್ಗೆ 50 ರೂಪಾಯಿ ತೆಪ್ಪಾಗೆ ಕೊಟ್ಬಿಟ್ಟು ಹೋಗಿದ್ದು. ತುಂಬಾ ಚೆನ್ನಾಗಿತ್ತು. ಈಗಂತೂ ನೀರು ತುಂಬಾನೇ ಬಂದಿರೋದ್ರಿಂದ ಒಂಥರ ನೋಡೋಕೆ ಚಂದ. ಪ್ರಕೃತಿ ಮುಂದೆ ಮನುಷ್ಯ ಏನೂ ಅಲ್ಲ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು ವ್ಯೂ ಅಂತಾನೆ ಹೇಳ್ಬೋದು.
ಎಂಜಾಯ್ ಮಾಡ್ತಾ ಇದ್ವಲ್ಲ. ಬಟ್ ಈ ಒಂದಷ್ಟು ಜನ ಈಗ ನಿಮ್ಗೆ ಅಲ್ಲಿ ನೋಡ್ಬೋದು ರಿಸ್ಕ್ ಜಾಗದಲ್ಲೆಲ್ಲ ಹೋಗ್ತಾರೆ. ಆ್ಯಂಡ್ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ಮನೆಯವರೆಲ್ಲ ಸಫರ್ ಪಡ್ತಾರೆ. ಇತ್ತೀಚೆಗಂತೂ ನೀವು ನೋಡಿರ್ತೀರಾ ಎಷ್ಟೊಂದು ಜನ ಯಾವ್ಯಾವ ಥರ ಆಗಿದೆ ಅಂತ. ಅಂಥವ್ರಿಗೆ ಏನು ಹೇಳೋಕ್ಕಾಗುತ್ತೆ, ಸೇಫ್ ಆಗಿದ್ದಾರೆ ಅಂತ ಅನ್ಕೋಬೋದು ಅಷ್ಟೇ, ಇನ್ನೇನಿಲ್ಲ. ಇಂಥವ್ರಿಗೆ ಏನು ಹೇಳ್ಬೇಕು ಅಂತ ನೀವೇ ಹೇಳಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗುತ್ತೆ. ಗಾಡಿನೇ ಸ್ಟಾರ್ಟ್ ಆಗ್ತಾ ಇಲ್ವಲ್ಲ? ಸ್ಟಾರ್ಟ್ ಆಗ್ತಾ ಇಲ್ವಾ? ಏನಾಯ್ತು ಚಿನಿ ಕಾರ್ಗೆ? ಗೊತ್ತಿಲ್ಲ, ಬ್ಯಾಟ್ರಿ ಇದು ಆನ್ ಮಾಡ್ಬಿಟ್ಟಿದ್ದೆ. ಸ್ಟಾರ್ಟ್ ಆಗ್ತಾ ಇಲ್ವಾ? ಇದ್ರೆ ಆಟೋಮೆಟಿಕ್ ಕಾರ್. ನೋಡಿ ಗೈಸ್, ಗಗನ ಚುಕ್ಕಿ ಬರ ಚುಕ್ಕಿಗೆ ಬಂದಿದ್ದು ಸರಿ ಅನ್ಬಿಟ್ಟು ಪಾರ್ಕಿಂಗ್ ಮಾಡ್ಬಿಟ್ಟು. ನಿಂಗೆ ಹೇಳ್ದೆ ತಾನೆ ಅಲ್ಲಿ ಸರ್ವಿಸ್ ಮಾಡಿಸ್ಬೇಕು ಅಂತ. ನಡೀರಿ ಅನ್ಬಿಡ್ತೀರಿ, ರಂಗಲ್ಲ ಕಣ ಇಲ್ಲಿ ಹಿಂಗಿಲ್ಲ. ಅಯ್ಯೋ ಸರ್ಕಸ್ ಮಾಡ್ತಾವ್ರೆ ಇವ್ರು. ಗಾಡಿ ಬೇರೆ ಸ್ಟಾರ್ಟ್ ಆಗ್ತಾ ಇಲ್ಲ, ಇಲ್ಲಿ ಬೇರೆ ನಿಂತ್ಕೊಬಿಟ್ಟಿದೀವಿ, ಮಳೆ ಬೇರೆ ಬರಂಗೈತೆ, ಏನ್ ಮಾಡೋದು? ಏನಾಯ್ತು? ಆಕ್ಚುಲಿ ಬ್ಯಾಟ್ರಿ ಡೌನ್ ಆಗಿದೆ. ಬ್ಯಾಟ್ರಿ ಡೌನ್ ಆಗಿದ್ಯಾ? ಪುಷ್ ಮಾಡ್ಬೋದು, ನೋಡೋಣ. ಇಲ್ಲ ಅಂದ್ರೆ ಟ್ರೈ ಮಾಡೋಣ ಬನ್ನಿ. ಪುಷ್ ಅಲ್ಲ, ಇಲ್ಲ ಅಂದ್ರೆ ಇಲ್ಲೇ ಕ್ಯಾಂಪ್ ಹಾಕಬಿಡೋಣ. ಕ್ಯಾಂಪಿಂಗ್ ಇಲ್ಲೇ ಕ್ಯಾಂಪ್ ಕಿಸಿ ಕಾರ್ ಕೆಟ್ಟೋಗೈತೆ. ಕಿಸಿ ಲೇ ನಿನ್ನೆ ತಾನೇ ಮಾಡಿದ ಕೆಲಸ ಕೈತಿ. ನಾನ್ ಏನಪ್ಪ ಆಯ್ತು, ಮಗು ಬೇರೆ ಐತೆ ಅಂತ ನಾನ್ ಅನ್ಕೋತಾ ಇದೀನಿ. ಲೋ ಇದು ಕಣ ಮ್ಯಾನ್ಯುವಲ್ ಅಲ್ಲ, ಆಟೋಮೆಟಿಕ್. ಮೆಕ್ಯಾನಿಕ್ ಫೋನ್ ಮಾಡೋಣ ಬಿಡು. ಹೇಳ್ದೆ ತಾನೆ ಸರ್ವಿಸ್ ಮಾಡಿಸ್ಕೊಂಡ್ ಬರೋಣ ಅಂತ. ನಾನ್ ಮಾಡಿಸ್ಬೇಡ ಅಂದ ನಿಂಗೆ. ಗಗನ ಚುಕ್ಕಿ ಬರ ಚುಕ್ಕಿ ಈಗ ಬಾಹುಬಲಿಗಳು ತಳ್ತಾ ಇದಾರೆ, ಕಾರ್ ಸ್ಟಾರ್ಟ್ ಆಯ್ತು. ಬೇರೆ ಸ್ಟಾರ್ಟ್ ಆಗ್ತಾ ಇಲ್ಲ. ಇವರಿಂದ ನಾನು ಓಡ್ಬೇಕು ಇವಾಗ ಬ್ಲಾಗ್ ಮಾಡಕ್ಕೆ. ಏನಾಯ್ತು? ಆಯ್ತಾ? ಆಗ್ಲಿಲ್ವಾ? ಏನ್ ಮಾಡೋದು ಚಿನಿ? ಇಲ್ಲಿ ಬ್ಯಾಟ್ರಿ ಲೋ ಅಂತ ತೋರಿಸ್ತೈತಿ, ಇಲ್ಲಿ ನೋಡಿಲಿ. ಇಲ್ಲ, ಅಯ್ಯೋ ಏನ್ ಮಾಡೋದು ಇವಾಗ? ಬನ್ನಿ ಬೇಗ. ನೂಕು ಫೈನಲಿ ಅಂತೂ ಇಂತೂ ದೇವ್ರ ದಯದಿಂದ ಕಾರ್ ಸ್ಟಾರ್ಟ್ ಆಯ್ತು. ಕಾರ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಮಾಡ್ತಾ ಇದ್ದೆ ನಿಮ್ಗೆ. ಆನ್ ದ ವೇ ಹೋಗೋ ದಾರಿಲಿ ಏನಪ್ಪಾ ಅಂದ್ರೆ ಆ ಬ್ರಿಡ್ಜ್ ಹತ್ರ ತುಂಬಾನೇ ಚೆನ್ನಾಗಿತ್ತು ಕ್ಲೈಮೇಟ್. ಆ ಲುಕ್ ಎಲ್ಲ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಅದೇ ಟೈಮ್ಲಿ ಮಳೆ ಬೇರೆ ಬರ್ತಿತ್ತಲ್ಲ, ನನ್ನ ಹೆಂಡತಿ ಇಲ್ಲ ರೀಲ್ಸ್ ಮಾಡಲೇಬೇಕು ಅಂದ್ಬಿಟ್ಟು ರಿಕ್ವೆಸ್ಟ್ ಅಲ್ಲ, ಅದು ಆರ್ಡ್ರ್ ಮಾಡಿದ್ಲು. ಸರಿ ಓಕೆ ಅಂದ್ಬಿಟ್ಟು ನಾನು ನನ್ನ ಹೆಂಡತಿ ಒಂದು ರೀಲ್ಸ್ ಮಾಡಿದ್ದೀವಿ. ಅದನ್ನು ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಒನ್ ಡೇ ಟ್ರಿಪ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಗೈಸ್. ಈ ಮಳೆಯಲ್ಲಿ ಕಾರ್ ಓಡ್ಸಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ವಲ್ಲ, ಒಂಥರ ಎಂಜಾಯ್ನೇ ಮಾಡಿದ್ವಿ. ಮನೆಗೆ ಬಂದೋ ಗೈಸ್, ಆಚೆ ತುಂಬ ಮಳೆ ಬರ್ತಿದೆ, ಎಲ್ಲೂ ನಿಲ್ಸೋಕ್ಕೆ ಆಗಲಿಲ್ಲ. ಕಾಫಿ ಟೀ ಕುಡಿಯೋಣ ಅಂತಲೂ ಅಂದ್ಕೊಂಡು, ಬಟ್ ಸಿಕ್ಕಾಪಟ್ಟೆ ಮಳೆ ಇದೆ ನೋಡಿ. ಇನ್ನೂ ಮಳೆ ಬರ್ತಾ ಇದೆ, ಇನ್ನೂ ತುಂಬ ಮಳೆ ಇದೆ. ಅದಕ್ಕೆ ಈಗ ನಮ್ಮ ಯಜಮಾನ್ರು ಒಳಗಡೆ ಟೀ ಮಾಡ್ತಾ ಇದ್ದಾರೆ, ಸಖತ್ತಾಗಿ ಮಾಡ್ತಾರೆ ಟೀನ. ಬನ್ನಿ ತೋರಿಸ್ತೀನಿ ಹೇಗೆ ಟೀ ಮಾಡ್ತಾ ಇರ್ತಾರೆ ಅಂತ. ಹೆಂಗಿದೆ ಟೀ ಅಣ್ಣ? ಸೂಪರಾ? ಚೆನ್ನಾಗಿದೆ ಟೀ ಸೂಪರ್. ನಾನು ಕುಡ್ಬಿಟ್ಟು ಗಾಯ್ಸ್, ಈ ದಿನದ ಇವತ್ತಿನ ಈ ವ್ಲಾಗ್ ಆಗಿತ್ತು. ಸೊ ನಾವು ಟೆಂಪಲ್ಗೆಲ್ಲ ಹೋಗಿ ಗಗನ ಚುಕ್ಕಿ ಬರ ಚುಕ್ಕಿ ಫಾಲ್ಸ್ ಎಲ್ಲ ನೋಡ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದು. ಸೊ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. See you in next vlog. Bye. ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು.